ಸಚಿವ ಚಲುವರಾಯಸ್ವಾಮಿ ಮನೆಗೆ ಬೆಂಕಿ ಬಿದ್ದಿದ್ದಿದ್ರೆ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಇದು ದೊಡ್ಡ ಸುದ್ದಿ ಆಗ್ತಾ ಇತ್ತು. ಅಥವಾ ಮಿಸೈಲ್ ಬಿದ್ದಿದ್ರೆ ದೊಡ್ಡ ಘಟನೆ ಆಗ್ತಾ ಇತ್ತು. ಇವೆಲ್ಲ ಸಣ್ಣ ಘಟನೆ ಇವರಿಗೆ ಅಂತ ಮಾಜಿ ಸಚಿವ ಸಿ.ಟಿ. ರವಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಈ ಸರ್ಕಾರಕ್ಕೆ ತಾಕತ್ತಿದ್ರೆ ತಪ್ಪು ಮಾಡಿದವರ ಮನೆ ಮೇಲೆ ಬುಲ್ಡೋಸರ್ ನುಗ್ಗಿಸ್ಲಿ ಅಂತ ಸವಾಲ್ ಕೂಡ ಹಾಕಿದ್ದಾರೆ. ಸಚಿವ ಸಿ.ಟಿ. ರವಿ ಅವರು ಈಗ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಒಂದು ಗಣೇಶೋತ್ಸವ ಕೂಡ ಮಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಉಂಟಾಗ್ಬಿಟ್ಟಿದೆ. ಈ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಮತಾಂಧತೆಗೆ ಬಲ ಬಂದುಬಿಟ್ಟಿದೆ. ಮತಾಂಧರಿಗೆ ಅವ್ರಿಗೇನಾಗಿದೆ, ನಮ್ಮದೇ ಸರ್ಕಾರ ಅಂತ ಇದೊಂದು ಅವ್ರಿಗೆ ಏನನ್ಸಿದೆ. ತಾಲಿಬಾನ್ ಸರ್ಕಾರಕ್ಕೂ ಇವರಿಗೂ ಏನು ವ್ಯತ್ಯಾಸ ಇಲ್ಲ. ಇಲ್ಲದೇ ಇದ್ದರೆ ಸಣ್ಣ ಸಣ್ಣ ಘಟನೆ ಇಟ್ಕೊಂಡು ನೀವು 1.5 ವರ್ಷದಿಂದ ಪಟ್ಟಿ ಮಾಡಿ ನೂರಾರು ಘಟನೆಗಳು, ಹೆಸರು ಹೇಳ್ಬೋದು, ನೂರಾರು ಘಟನೆಗಳು. ಈಗ ಇಲ್ಲಿ ಗಣೇಶೋತ್ಸವದ ಮೆರವಣಿಗೆಯಪ್ಪ, ಗಣೇಶೋತ್ಸವದ ಮೆರವಣಿಗೆನೂ ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಪೂರ್ವಯೋಜಿತವಾಗಿ ಪೆಟ್ರೋಲ್ ಬಾಂಬ್ ಬಿಟ್ಕೊಂಡು ಗಲಾಟೆ ಮಾಡಬೇಕು ಅಂತಲೇ ಸಂಚು ಮಾಡಿಸಿರ್ತಾರೆ ಅಂತ ಹೇಳಿದ್ರೆ ನಮ್ಮ ಇಂಟೆಲಿಜೆನ್ಸ್ ಏನಾಗಿದೆ ಇಂಟೆಲಿಜೆನ್ಸು? ನೀವು ದರ್ಗಾ ಮುಂದೆ ಹೋಗಬೇಡಿ, ಮಸೀದಿ ಮುಂದೆ ಹೋಗಬೇಡಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ಯಾಕಂದರೆ ಎಲ್ಲರ ಮೆರವಣಿಗೆ ಎಲ್ಲರ ರಸ್ತೆಯಲ್ಲಿ ಹೋಗುವಂಥದ್ದು. ಅದೇ ಪ್ರಶ್ನೆನ ಈಗ ನಾಡ್ದು 16ನೇ ತಾರೀಕು ಈದ್ ಮಲದ್ ನಡೆಯುತ್ತೆ. ನೀವು ಹಿಂದೂ ಅಂಗಡಿ ಮುಂದೆ ಹೋಗಬೇಡಿ, ಹಿಂದೂ ದೇವಸ್ಥಾನ ಮುಂದೆ ಹೋಗಬೇಡಿ ಅಂತ ಹೋಗೋಕ್ಕೆಲ್ಲ ಜಾಗ ಇದೆ ಅವರಿಗೆ? ಎಲ್ಲಿದೆ ಜಾಗ? ಎಲ್ಲಿ ಹೋಗ್ತಾರೆ ಹೇಳಿ? ನಮಗೆ ಸೂರ್ಯನೂ ದೇವರು, ಚಂದ್ರನೂ ದೇವರು, ಮರನೂ ದೇವರು, ಎಲ್ಲ ದೇವರು. ನಮಗೆ ನಮ್ಮ ಇದ್ರ ಮುಂದೆ ಹೋಗಬೇಡ್ರಿ ಅಂತ ಅವ್ರಿಗೆ ಹೋಗೋಕ್ಕೆ ಎಲ್ಲಿದೆ ಜಾಗ? ಭೂಮಿನೂ ದೇವರು ಅಂತ ಪೂಜೆ ಮಾಡ್ತೀವಿ ನಾವು. ಎಲ್ಲಿದೆ ಜಾಗ ಹೋಗೋಕ್ಕೆ? ಸಾಲು ಅಂಗಡಿಗಳನ್ನ ಸುಟ್ಟಿದ್ದಾರೆ, ಇಲ್ಲಿ ಬೈಕ್ಗಳೆಲ್ಲ ಸುಟ್ಟಿದ್ದಾರೆ. ಆದರೂ ಕೂಡ ಪರಮೇಶ್ವರ್ ಅವರ ಲೆಕ್ಕದಲ್ಲಿ ಇದು ಭಾಳ ಚಿಕ್ಕ. ಪರಮೇಶ್ವರ್ ಅವರೇ 40-50 ಅಂಗಡಿಗಳನ್ನು ಸುಟ್ಟಿ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿ ಪೆಟ್ರೋಲ್ ಬಾಂಬ್ ಹಾಕಿದ ಮೇಲೂ ಕೂಡ ಇದೊಂದು ಸಣ್ಣ ಘಟನೆ ಅಂತ ಹೇಳ್ತೀರಿ ಅಂದರೆ ನೀವು ಇಷ್ಟೊಂದು ಹೇಳಿತನದ ಪ್ರದರ್ಶನ ಮಾಡಬಾರ್ದು. ನಿಮ್ಮ ದೃಷ್ಟಿಯಲ್ಲಿ ಅಂದರೆ ಯಾವುದು ದೊಡ್ಡ ಘಟನೆ ಆಗಬೇಕು? ನಿಮ್ಮ ದೃಷ್ಟಿಯಲ್ಲಿ ಚಲುವರಾಯಸ್ವಾಮಿ ಸೇಫ್ ಆಗಿದ್ದಾರೆ, ಹಾಗಾಗಿ ಏನೂ ಆಗಿಲ್ಲ, ಹಾಗಾಗಿ ಸಣ್ಣ ಘಟನೆ. ಚಲುವರಾಯಸ್ವಾಮಿ ಮನೆಗೂ ಬೆಂಕಿ ಬಿದ್ದಿದ್ರೆ ಅವಾಗ ಅವ್ರು ಸೀರಿಯಸ್ ಆಗಿ ತಗೋತಿದ್ರು. ಈಗೇನೋ ಬೆಂಕಿ ಬಿದ್ದಿರೋದು ಯಾರೋ ಪಾಪದವ್ರ ಅಂಗಡಿ, ಯಾರ್ದೋ ಪಾಪದವ್ರ ಮನೆ, ಅವ್ನು ದಿನ ದುಡ್ಕೊ ತಿನ್ನೋನ್ ಮನೆ, ಅದಕ್ಕಾಗಿ ಇವ್ರಿಗೆ ಸಣ್ಣ ಘಟನೆ. ಇವರು MLA, ಇವ್ರ ಮಂತ್ರಿ ಮನೆಗೆ ಬೆಂಕಿ ಬಿದ್ದಿದ್ರೆ ಅದು ಅವ್ರಿಗೆ ಸೀರಿಯಸ್ ಅಂತ ಅನಿಸ್ತಿತ್ತು. ಇಡೀ ಪ್ರಕರಣದಲ್ಲಿ ಈಗ ಒಟ್ಟು 22 ಹಿಂದೂಗಳು ಅಂದರೆ ಪ್ರೊಫೆಷನಲ್ ಇದ್ದಂಥವ್ರು, ಅವ್ರು 22 ಜನ ಅವನು ಅರೆಸ್ಟ್ ಮಾಡಿ ಅವ್ರನ್ನೂ ಕೂಡ ಈಗ ಕೇಸಲ್ಲಿ ಇಟ್ಟು ಕಾಜಿ ನ್ಯಾಯ ಮಾಡೋದು ಬಿಡಿ. ಗಣೇಶೋತ್ಸವದ ಮೆರವಣಿಗೆ ಮಾಡ್ತಿದ್ದವರಿಗೂ ಒಂದೇ ನ್ಯಾಯ, ಪೆಟ್ರೋಲ್ ಬಾಂಬ್ ಹಾಕ್ತವನಿಗೂ ಒಂದೇ ನ್ಯಾಯ ಮಾಡೋದು ಬಿಡಿ. ಈ ಅನ್ಯಾಯವನ್ನು ರಾಜ್ಯದ ಜನ ಒಪ್ಪೋದಿಲ್ಲ. ಈ ಕಾಜಿ ನ್ಯಾಯ ಬಿಡಿ. ಯಾವನ್ ಪೆಟ್ರೋಲ್ ಬಾಂಬ್ ಹಾಕಿದ್ದಾನೆ ಅವನ ಮನೆಗೆ ಬುಲ್ಡೋಜರ್ ನುಗ್ಸಿ. ಇನ್ನು ಮುಂದೆ ಇಡೀ ರಾಜ್ಯದಲ್ಲಿ ಇಂಥ ಘಟನೆ ನಡೆಯಲ್ಲ. ಇಲ್ಲ ಅಂದರೆ ಅವ್ರಿಗೆ ಅನಿಸುತ್ತೆ ನಾವೇನು ಮಾಡಿದ್ರು ನಡೆಯುತ್ತೆ ಅಂಥೇಳಿ. ನಿಮ್ಮ ಮೇಲೆ ನಂಬಿಕೆ ಕಳ್ಕೊಂಡ್ರೆ ಹಿಂದೂಗಳು ಅದೇ ರೀತಿ ಪ್ರತೀಕಾರಕ್ಕಿರಿದ್ರೆ ಯಾವ ಸಭೆಯಲ್ಲಿ ಇರ್ತಾನೆ? ಇಳು ಉಳಿಯೋಕ್ಕಾಗತ್ತಾ? ಇದು ಮಾಜಿ ಸಚಿವ ಸಿ.ಟಿ. ರವಿ ಅವರ ಮಾತು. ಅಂದರೆ ಸರ್ಕಾರದ ಕುಮ್ಮಕ್ಕುಗಳಿಂದಲೇ ಈ ಥರದ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದು, ಮತ್ತು ಈ ಕಾರಣಕ್ಕೋಸ್ಕರವಾಗಿಯೇ ತಪ್ಪಿತಸ್ಥರ ಮೇಲೆ ಕಠಿಣವಾದಂತಹ ಕ್ರಮ ಆಗಬೇಕು ಅನ್ನುವಂಥದ್ದು ಅವರ ಒತ್ತಾಯ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ನಾಗಮಂಗಲ.